ಕೆಲಸ ಸಿಗದೇ ಇರೋದಕ್ಕೆ ಮನನೊಂದ ಯುವತಿ ಸುಸೈಡ್ ಮಾಡಿಕೊಂಡಿದ್ದಾಳೆ. ರೈಲು ಹಳಿಗೆ ತಲೆಯನ್ನ ಕೊಟ್ಟು ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಧಾರವಾಡದ ತಪೋವನ ಬಳಿ ನಡೆದಿರುವಂತಹ ಘಟನೆ ಇದು. ಬಳ್ಳಾರಿ ಮೂಲದ ಪಲ್ಲವಿ ಮೃತ ಯುವತಿ ಬೆಳಗ್ಗೆ ಕ್ಯಾರಕೊಪ್ಪ ರೈಲ್ವೆ ಗೇಟ್ ಬಳಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಧಾರವಾಡ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಶಿವಮೊಗ್ಗದಲ್ಲೂ ನೇಣು ಬಿಗಿದುಕೊಂಡು ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೊಸನಗರ ತಾಲೂಕಿನ ವಸವೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ರಚನಾ 20 ವರ್ಷದ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾಲೇಜಿನಿಂದ ಮನೆಗೆ ಬಂದ ಬಳಿಕ ನೇಣಿಗೆ ಶರಣಾಗಿದ್ದಾರೆ. ಗೊತ್ತಿಲ್ಲ ಯಾಕೆ ಯುವತಿಯರು ಈ ರೀತಿಯಾದಂತಹ ಒಂದು ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ. ಒಂದು ಶಾಲೆಯಲ್ಲಿ ಓದುವಂತಹ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಎಂಥದ್ದು, ಅವರ ಮನಸ್ಸನ್ನು ಯಾವ ರೀತಿಯಾಗಿ ಗಟ್ಟಿಗೊಳಿಸಬೇಕು, ಪೇರೆಂಟ್ಸ್ಗಳು ಅವರಿಗೆ ಧೈರ್ಯ ತುಂಬುವಂತಹ ಕೆಲಸಗಳನ್ನು ಮನೇಲಿ ಮಾಡಬೇಕಾಗುತ್ತೆ. ಒಂದು ಕೆಲಸ ಸಿಕ್ಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನನೊಂದು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಮೆಂಟಲಿ ಎಷ್ಟು ಅವ್ರಿಗೆ ಪ್ರೆಷರ್ ಇರುತ್ತೆ, ಮನೆಯಲ್ಲಿ ಎಷ್ಟು ಕಷ್ಟ ಇರಬಹುದು, ಮನೆಯನ್ನ ಅವರೇ ನೋಡ್ಕೊಳ್ಬೇಕಾಗ್ತಾ ಇರುತ್ತೆ. ಒಂದು ಕೆಲಸ ಸಿಕ್ಕಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಯುವತಿಯರು ಅಂತಂದ್ರೆ ನಿಜಕ್ಕೂ ಇದೊಂದು ಆಘಾತಕಾರಿ ವಿಚಾರ. ಧಾರವಾಡದಲ್ಲಿ ಯುವತಿ ಸೂಸೈಡ್ ಮಾಡ್ಕೊಂಡಿರೋದನ್ನ ಗಮನಿಸ್ತಾ ಇದ್ದೀರಿ ನೋಡಿ. ರೈಲ್ವೆ ಹಳಿ ಮೇಲೆ ತಲೆ ಇಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಬಾಳಿ ಬದುಕಬೇಕಾದಂತಹ ಹೆಣ್ಮಗಳು ಈ ರೀತಿಯಾಗಿ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 24 ವರ್ಷ ಪಲ್ಲವಿ ಅವರಿಗೆ. ಮತ್ತೊಂದು ಕಡೆ ವಿದ್ಯಾರ್ಥಿನಿ 20 ವರ್ಷದ ವಿದ್ಯಾರ್ಥಿನಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಕಾಲೇಜ್ನಿಂದ ಮನೆಗೆ ಬಂದು ಆ ಬಳಿಕ ನೇಣಿಗೆ ಶರಣಾಗಿದ್ದಾರೆ. ಯಾಕೆ ನಮ್ಮ ಮನಸ್ಥಿತಿಯನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದಾರಾ ಹೆಣ್ಮಕ್ಳು ಅಂತ ಹೇಳಿ ಸಣ್ಣ ಪುಟ್ಟ ವಿಚಾರಕ್ಕೂ ಆತ್ಮಹತ್ಯೆ ಅನ್ನುವಂತಹ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸಣ್ಣ ವಿಚಾರ ಮನೆಯಲ್ಲಿ ಮಾತನಾಡ್ಬೋದು, ಪೇರೆಂಟ್ಸ್ ಜೊತೆ ಈ ರೀತಿಯಾಗಿ ಆಗ್ತಾ ಇದೆ, ನನ್ನ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ತಾ ಇದ್ದೀನಿ, ಈ ರೀತಿಯಾಗಿ ನನಗೆ ಅನ್ನಿಸ್ತಾ ಇದೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂತಹ ಥಾಟ್ಸ್ಗಳು ಬರ್ತಾ ಇದೆ, ಏನು ಮಾಡಬೇಕು, ಅಥವಾ ಸ್ನೇಹಿತರ ಹತ್ರನೂ ಕೂಡ ಈ ರೀತಿಯಾಗಿ ಶೇರ್ ಮಾಡ್ಕೊಳ್ಬೋದು, ಈಗ ಅನ್ನಿಸ್ತಾ ಇದೆ ನಾನು ಏನು ಮಾಡಬೇಕು, ಯಾರು ಸಲಹೆಗಳನ್ನು ಕೊಡಿ ಅಂತ ಕೇಳ್ಕೊಳ್ಬಹುದು. ಬಟ್ ಆದರೆ ಅದು ಯಾವುದನ್ನು ಮಾಡ್ತಾ ಇಲ್ಲ ಪಾಪ.